ಮಸಾಲೆ ದೋಸೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಎಲ್ಲರೂ ಇಷ್ಟಪಡುವಂಥ ತಿಂಡಿ ಇದು. ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಅಂದ್ಬಿಟ್ರಂತೂ ಇನ್ನೂ ಎಲ್ರಿಗೂ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಮೈದಾ ಹಿಟ್ಟಿಲ್ಲದೆ, ಸೋಡಾ ಇಲ್ಲದೆ ಮನೆಯಲ್ಲಿ ಆರೋಗ್ಯಕರವಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬೆಳ್ಳುಳ್ಳಿ ಕೂಡ ಹಾಕಿಲ್ಲ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ದಾವಣಗೆರೆ ಬೆಣ್ಣೆ ದೋಸೆ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಅದನ್ನು ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಅರ್ಧ ಪಾವ ಆಗುವಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಮೆಂತೆ, ಹಾಗೆ 3 ಪಾವ ಆಗುವಷ್ಟು ದಪ್ಪ ಅಕ್ಕಿ ಅಥವಾ ದೋಸೆ ಅಕ್ಕಿ, ರೇಷನ್ ಅಕ್ಕಿ. ನೀವು ಮಾಮೂಲಿ ದೋಸೆ ಮಾಡೋಕ್ಕೆ ಯಾವ ಅಕ್ಕಿ ತೊಗೊಳ್ತೀರೋ ಆ ಅಕ್ಕಿನ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ಇದೊಂದು 5-6 ಗಂಟೆ ಚೆನ್ನಾಗಿ ನೆನೀಲಿ. ನಾವು ದೋಸೆ ರುಬ್ಬಬೇಕು ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಂತ ಅನ್ಬೇಕಾರೆ 1 ಪಾವ ಆಗೋಷ್ಟು ದಪ್ಪ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಅಕ್ಕಿ ನೆನೆಸ್ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಈ ರೀತಿ ಕೂಡ ಹಾಕ್ಕೋಬೋದು. ಈಗ ಒಂದು ಅರ್ಧ ಗಂಟೆ ಮುಂಚೆ 1 ಪಾವ ಆಗೋಷ್ಟು ಅವಲಕ್ಕಿನೂ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಈಗ ಅವಲಕ್ಕಿನೂ ನೆಂದು ಅರ್ಧ ಗಂಟೆ ಆಗಿದೆ ಎಲ್ಲ ಒಟ್ಟಿಗೆ ಸೇರಿಸಿ. ನೋಡಿ, ಇದನ್ನು ಈಗ ಗ್ರೈಂಡ್ರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ತೊಗೋಬೇಕಾರೆ ಆದಷ್ಟು ಉದ್ದಿನ ಕಾಳು ಬರುತ್ತಲ್ಲ ಅದನ್ನೇ ತೊಗೊಳ್ಳಿ. ಚೆನ್ನಾಗಿ ಒದಗಿ ಬರುತ್ತೆ. ದೋಸೆ ಅಥವಾ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಗ್ರೈಂಡ್ರಿಗೆ ಶಿಫ್ಟ್ ಮಾಡಿಕೊಂಡು ರುಚಿಗೆ ತಕ್ಕಾಗೋಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನ ರುಬ್ಬಕ್ಕೆ ಒಂದು 6 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ದೋಸೆಗೆ ರುಬ್ಬೋಕೆ ನೀರೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ರ್ ಆನ್ ಮಾಡಿ ದೋಸೆ ಹಿಟ್ಟನ್ನು ರುಬ್ಕೊಳ್ತೀನಿ. ಹಾಗೆ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ಲೈಕು, ಕಮೆಂಟು, ಶೇರ್ ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು ದೋಸೆ ಹಿಟ್ಟು ರುಬ್ಬಿ ಮುಚ್ಚಿಟ್ಟಿದ್ದೀನಿ ರಾತ್ರಿಯೇ. ಈಗ ಬೆಳಗ್ಗೆ ಆಗಿದೆ. ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ದಾವಣಗೆರೆ ಬೆಣ್ಣೆ ದೋಸೆ ಪಲ್ಯಕ್ಕೆ ಏನು ಒಗ್ಗರಣೆ, ಖಾರ ಏನೂ ಹಾಕೋದಿಲ್ಲ, ಸಪ್ಪೆಯಾಗಿರುತ್ತೆ. ಈರುಳ್ಳಿನ ಕೂಡ ನೀರಲ್ಲಿ ಬೇಯಿಸ್ಕೊತಾರೆ. ನಾನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-3 ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಅದಕ್ಕೆ 8 ಈರುಳ್ಳಿ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು, ಈರುಳ್ಳಿ ಬೇಗ ಬೇಯುತ್ತೆ ಅಂತ ಒಂಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೆಂದಾಗಿದೆ. ಈಗ ನಾವು ಹಾಕಿದ ಹಸಿಮೆಣಸಿನ್ಕಾಯಿನ ತೆಕ್ಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದೇ ಹಸಿಮೆಣಸಿನ್ಕಾಯಲ್ಲಿ ರುಬ್ಬಿ ಚಟ್ನಿ ಮಾಡೋದು. ಈಗ ಒಗ್ಗರಣೆ ಬಾಣಲಿಗೆ ಒಂದು 7-8 ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ, ಉಪ್ಪು ಹಾಕಿ ಒಂಚೂರು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು. ಈಗ ಅದನ್ನು ಹಾಕಿ ಕೈ ಆಡಬೇಕು. ಇದು ಕೈ ಆಡಿ ನೀಟಾಗಿ ಒಂಚೂರು ಹೊಂದ್ಕೊಳ್ಳಿ. ಒಂದು ಸ್ವಲ್ಪ ಮೆತ್ತಿಗೆ ಮುದ್ದೆ ಥರ ಆಗಬೇಕು ಈ ಪಲ್ಯ. ಅದು ಹೊಂದ್ಕೊಳ್ಳೋದ್ರೊಳಗೆ ಚಟ್ನಿ ರುಬ್ಕೊಳ್ಳೋಣ. ನಾನು ಹುರ್ಕೊಂಡಿದ್ದು ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸಾಮಾನ್ಯ ಇದಕ್ಕೆ ಏಲಕ್ಕಿ, ಲವಂಗ ಮತ್ತು ಚಕ್ಕೆ ಕೂಡ ಹಾಕ್ತಾರೆ ಈ ಚಟ್ನಿಗೆ. ನಾನು ಏಲಕ್ಕಿ ಮತ್ತು ಲವಂಗ ಮಾತ್ರ ಹಾಕಿದ್ದೀನಿ. ನೀವು ಬೇಕಾದರೆ ಒಂಚೂರು ಚಕ್ಕೆ ಪೀಸ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಚಟ್ನಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಕಾಯಿ ತುರಿ, ಮೇಲಿಂದ 1-2 ಏಲಕ್ಕಿ, ಹಾಗೆ 1 ಲವಂಗನ ಹಾಕ್ಕೊಳ್ತೀನಿ. ಇದಿಷ್ಟೇ ಈ ಚಟ್ನಿಗೂ. ಬೇಕಾದರೆ ನಿಮಗೆ ಬೆಳ್ಳುಳ್ಳಿ ಇಷ್ಟಪಡ್ತೀರಂದರೆ ಇನ್ನೊಂಚು ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ. ಇದು ನಮಗೆ ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಚಟ್ನಿ ರುಬ್ಬೋಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಚಟ್ನಿಗೆ ಬೇಕಾದರೆ ಒಗ್ಗರಣೆನ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಬೇಡ. ಈಗ ನೋಡಿ ದೋಸೆ ಹಿಟ್ಟು ಹೇಗೆ ಬಂದಿದೆ ಅಂತ ತೋರಿಸಿದ್ದೀನಿ. ಫುಲ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ಚೂರು ಮೊಸರು ಹಾಕಿ ರುಬ್ಬಿರೋದ್ರಿಂದ ಚಳಿಗಾಲದಲ್ಲಿ ಕೂಡ ನೀಟಾಗಿ ಫರ್ಮೆಂಟ್ ಆಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ದೋಸೆ ಹಿಟ್ಟು. ಈ ದೋಸೆ ಹಿಟ್ಟಿಗೆ ನಾನಿವಾಗ 1 ಚಿಟಿಕೆ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆ ಏನು ಟೇಸ್ಟಿಗಲ್ಲ, ಬದಲಾಗಿ ನೀಟಾಗಿ ಕಲರ್ ಬರುತ್ತೆ ಕೆಂಪಿಗೆ ದೋಸೆ ಅಂತ ಹೇಳಿ ಸಕ್ಕರೆನ ಒಂಚೂರು ಆ್ಯಡ್ ಮಾಡ್ಕೊಳ್ತೀನಿ. ಯೂಶ್ವಲಿ ಮೈದಾ ಹಿಟ್ಟು ಎಲ್ಲ ಹಾಕಿ ಕಲಿಸ್ತಾರೆ ಈ ದೋಸೆ ಹಿಟ್ಟಿಗೆ, ಆದರೆ ನಾನು ಹಾಕಲ್ಲ. ಮನೇಲಿ ಮಕ್ಕಳು ಎಲ್ಲ ತಿಂತಾರಲ್ವ, ಮೈದಾ ಹಿಟ್ಟು ತುಂಬ ಉಪಯೋಗಿಸಲ್ಲ ನಮ್ಮ ಮನೇಲಿ. ಹಾಗಾಗಿ ಮೈದಾ ಇಲ್ಲದೆ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನೋಡಿ, ನೀಟಾಗಿ ಅದನ್ನು ಕಲಿಸ್ಕೊಂಡು ಈ ದೋಸೆ ಹೊಯ್ಬೇಕಾದ್ರೆ ಕೂಡ ಹಂಚ ಮೇಲೆ ಒಂಚೂರು ಎಣ್ಣೆ ಪಸೆ ಇರಬಾರ್ದು. ಅಂದರೆ ನೀಟಾಗಿ ಎಣ್ಣೆ ತೇಲ್ತಾ ಇರಬಾರ್ದು. ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೋಡಿ, ಪಲ್ಯ ಕೂಡ ರೆಡಿಯಾಗಿದೆ. ನಾನೀಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಹಂಚನ್ನು ಬಿಸಿಗಿಟ್ಟಿದ್ದೀನಿ. ಹಂಚು ಕಾದಿದೆ. ನೋಡಿ, ಚೂರು ಎಣ್ಣೆ ಇಲ್ಲ. ಎಣ್ಣೆ ಹಾಕಿ ತಿಕ್ಕಿ ಅದನ್ನು ನೀರು ಹಾಕ್ಕೊಂಡು ಎಣ್ಣೆ ಪಸೆ ಎಲ್ಲ ತೆಗೆದು ಆಮೇಲೆ ದೋಸೆನ ಹೊಯ್ದರೆ ನೀಟಾಗಿ ಕೆಂಪು ಗರ್ಗರಿಯಾಗಿ ಬರುತ್ತೆ. ಈಗ ಏನಾಗುತ್ತೆ, ನಾವು ಒಂದು ದೋಸೆ ಮಾಡಿದಾಗ ಚೆನ್ನಾಗಿ ಕೆಂಪಗೆ ಬರುತ್ತೆ. ನೆಕ್ಸ್ಟ್ ದೋಸೆ ಮಾಡಬೇಕಾದ್ರೆ ದೋಸೆ ಬೆಳ್ಳಗೆ ಬರುತ್ತೆ. ಯಾಕಂದರೆ ನಾವು ದೋಸೆ ಮಗ್ಚ್ ಹಾಕಿರ್ತೀವಿ, ಆ ದೋಸೆ ಮೇಲಿದ್ದ ಎಣ್ಣೆ ಹಂಚಿಗೆ ತಾಗಿರುತ್ತೆ.
ಎಣ್ಣೆ ಇರಬೇಕಾದ್ರೆ ನಾವು ಮತ್ತೆ ದೋಸೆ ಹಾಕಿದ್ರೆ ಅದು ಕೆಂಪಗೆ ಬರಲ್ಲ. ಎಣ್ಣೆ ಅಂಶ ಹಂಚಲ್ಲಿ ಇಲ್ಲದೆ ಇರೋ ಥರ ನೋಡ್ಕೊಂಡು ಹಾಕಿದ್ರೆ ಮಾತ್ರ ದೋಸೆ ಕೆಂಪಗೆ ಬರುತ್ತೆ. ನೋಡಿ ದೋಸೆ ಎಷ್ಟು ತೂತ ಹೆಂಗೆ ಬಂದಿದೆ ಅಂತ. ಇದೇ ಥರ ಒಳಗಡೆಯಿಂದ ಸಾಫ್ಟಾಗಿರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಇದಕ್ಕೆ ಬೇಕಾಗುವಷ್ಟು ಬೆಣ್ಣೆನ ಹಾಕೋಣ. ತುಂಬ ಏನು ಬೆಣ್ಣೆ ಹಾಕಲ್ಲ, ಅದು ತುಂಬ ಹೆವಿ ಅನಿಸ್ಬಿಡುತ್ತೆ. ಇಷ್ಟು ಸಾಕಾಗುತ್ತೆ. ಈಗ ಇದು ಬೆಣ್ಣೆಯಲ್ಲಿ ಬೇಯಿಸಿ ನೀಟಾಗಿ ಮೇಲಿಂದ ಕೆಂಪು ಚಟ್ನಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಗನ್ ಪೌಡರ್, ಚಟ್ನಿ ಪುಡಿ ಆ ಥರದ್ದು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂಚೂರು ಚಟ್ನಿ ಪುಡಿನ ಮೇಲಿಂದ ಉದುರಿಸ್ಕೊಂಡಿದ್ದೀನಿ. ನಿಮಗೆ ಕೆಂಪು ಚಟ್ನಿ ರೆಸಿಪಿ ಕೂಡ ಬೇಕು ಅಂತಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದರ ವೀಡಿಯೋ ಕೂಡ ಮಾಡಿ ಹಾಕ್ತೀನಿ, ಶಾರ್ಟ್ಸಲ್ಲಿ ಮಾಡಿ ಹಾಕ್ತೀನಿ. ನೋಡಿ ನೀಟಾಗಿ ಈಗ ದೋಸೆ ಬೆಂದಿದೆ. ನೋಡಿ ನಮ್ಮ ದೋಸೆ ಆಗಲೇ ರೆಡಿ ಆಗೋಯ್ತು. ನೀವು ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿದ್ರೆ ದೋಸೆ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.